ಇದು ಸುದೀಪ್ ಅವರಿಗೆ ಕೂಡ ಆವಾಜನ್ನು ಹಾಕಿದ್ದಾನೆ. ಅಷ್ಟೇ ಅಲ್ಲದೆ ಅವಮಾನ ಮಾಡಿ ಎದ್ದು ಹೋಗಿದ್ದಾನೆ ಧ್ರುವ ಅಂತ ಹೇಳ್ಬೋದು. ಹೌದು, ಸುದೀಪ್ ಅವರ ಮಾತಿಗೆ ಬೆಲೆ ಕೊಡೋದು ಅವಮಾನ ಮಾಡಿ ಹೋಗಿದ್ದಾನೆ. ಹಾಗಾದ್ರೆ ಇವನು ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆದು ಬಿಡ್ತಾನೆ ಅನ್ನೋದು ಈಗ ನಾವು ಕೂಡ ನೋಡಬೇಕಾಗುತ್ತೆ. ಈಗ ಏನಾಗಿದೆ ಅಂತಂದರೆ, ಸುದೀಪ್ ಅವರು ಕೊಟ್ಟಿರುವಂಥ ಬಹುಮಾನಗಳನ್ನು ಕುತ್ತಿಗೆ ಮೇಲೆ ಹಾಕೋಣಪ್ಪ ನೀನು ಅಂತ ಕೇಳಿದಾಗ ನಾನು ಇವನ್ನೆಲ್ಲ ಹಾಕ್ಕೋಬೇಕು ಅಂತ ಅವಶ್ಯಕತೆ ಇಲ್ಲ ಅಣ್ಣ, ನಾನು ಈ ಮನೇಲಿ ಇರೋದಿಲ್ಲ ಅಂತಂದ್ಮೇಲೆ ಇನ್ನು ಹಾಕ್ಕೊಳ್ಳೋದು ಇಲ್ಲಿ ಬಂತು, ಯಾವುದೇ ಕಾರಣಕ್ಕೂ ನಾನು ಇದನ್ನೆಲ್ಲ ಹಾಕ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ ಅಂತಂದು ನೇರವಾಗಿ ಹೇಳ್ತಾನೆ. ನೋಡೋ, ಇವೆಲ್ಲ ನೀನು ಮಾತಾಡಬಾರ್ದು, ಕರೆಕ್ಟಾಗಿ ಹೇಳ್ಬೇಕು. ಸುಮ್ಮನೆ ಹಾಕ ಬೋರ್ಡನ್ನ ಅದಕ್ಕೆ ಮರ್ಯಾದೆ ಕೊಡೋದು. ನಾನು ಬಿಗ್ ಬಾಸ್ ಮನೇಲೆ ಇರೋದಿಲ್ಲ ಅಂತಂದಮೇಲೆ ಇನ್ನು ಮರ್ಯಾದೆ ಕೊಡೋದು ಇಲ್ಲಿ ಬಂತು, ನನಗೆ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲ. ಇಲ್ಲಿರೋರು ಕಿತ್ತೋದವ್ರ ಕೈಲಿ ನನಗೆ ಹಾಕಿಸ್ಕೊಂಡು ಇವ್ರುಗಳ ಕೈಲಿ ಅನಿಸ್ಕೊಂಡು ನನಗೆ ಯಾವುದೇ ಕಾರಣಕ್ಕೂ ಇರೋವಂಥದ್ದು ದರ್ದ್ ನನಗೆ ಇಲ್ಲ ಅಣ್ಣ. ನೀವು ನಂಗೆ ಜಾಸ್ತಿ ಹೇಳೋಕ್ಕೆ ಬರೋದು ಬೇಕಾಗಿಲ್ಲ. ದಯವಿಟ್ಟು ನೀವು ನನಗೆ ಬೀಗಾರ ಓಪನ್ ಮಾಡಬೇಕು ಅಂತಂದಾಗ ನೀನು ಈ ಶೋಗೆ ಎಲ್ಲಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಹೇಗೆ ಎಷ್ಟು ಸರಿ ಹೇಳಿಸ್ಕೊಂಡು ಯಾರ್ಯಾರು ಕಾಲು ಕೈ ಕಟ್ಟಿಸ್ಕೊಂಡು ನನ್ನ ಹತ್ರಕ್ಕೆ ಇಲ್ಲಿ ಬಂದಿದೆ ಅಂತ ನಾನು ಬಿಡಿಸಿದ್ದೀನಿ ಹೇಳ್ಬೇಕಂತಂದಾಗ ಪರವಾಗಿಲ್ಲ ಅಣ್ಣ, ಹೇಳಿಸ್ಕೊಳ್ಳಿ. ಈ ಶೋಗೆ ಬರಬೇಕು ಅಂತಂದರೆ ಕೆಲವರಿಂದ ಕೈ ಕಾಲು ಹಿಡಿಲೇಬೇಕಾಗುತ್ತೆ ಅನ್ನೋದು ನನಗೂ ಕೂಡ ಗೊತ್ತಿರೋಂಥದ್ದು, ನಿಮಗೂ ಸಹ ಗೊತ್ತಿರೋಂಥದ್ದು.